ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯೋಗೋ ಯೋಗವಿದಾನ್ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಪ್ರಧಾನ ಅಂದರೆ ಪ್ರಕೃತಿ, ಜಡ ಪ್ರಕೃತಿಯೂ ಹೌದು, ಚಿತ್ ಪ್ರಕೃತಿಯೂ ಹೌದು. ಪುರುಷ ಅಂತ ಹೇಳಿದ್ರೆ ಜೀವ, ಪ್ರಧಾನ ಪ್ರಕೃತಿ, ಪುರುಷ ಜೀವ, ಇವರಿಬ್ಬರ ಒಡೆಯ. ಪ್ರಧಾನ ಪುರುಷ ಈಶ್ವರ. ನಾರಸಿಂಹ ವಪುಹು ಮೇಲುನೋಟದ ಅರ್ಥ. ನಾರ ಅಂದರೆ ಮನುಷ್ಯರ ಸಮೂಹ. ಅದನ್ನ ಪ್ರಳಯ ಕಾಲದಲ್ಲಿ ಹಿಂಸಿಸುತ್ತಾನೆ, ಆದ್ದರಿಂದಾಗಿ ಅವನು ನಾರಸಿಂಹ. ಇನ್ನು ನರರ ಒಳಗಡೆ ಇರುವವ ನಾರ, ಸಹನೆ ಮಾಡೋದರಿಂದ ಸಿಂಹ. ಮನುಷ್ಯರ ಒಳಗಡೆ ಇರ್ತಾನೆ, ಭಕ್ತರ ತಪ್ಪುಗಳನ್ನು, ಭಕ್ತರೇನು ಅಭಕ್ತರ ತಪ್ಪುಗಳನ್ನೂ ಸಹಿಸುತ್ತಾನೆ. ದೇವರಿಗೆ ಹೇಗೆಲ್ಲ ಅಪರಾಧಗಳನ್ನು ಮಾಡ್ತೇವೆ, ಹೇಗೆಲ್ಲ ಅಪಚಾರಗಳನ್ನು ಮಾಡ್ತೇವೆ, ಅದೆಲ್ಲವನ್ನ ಸಹಿಸ್ತಾನೆ. ಅದಕ್ಕೆ ಅವನನ್ನು ಸಿಂಹ ಅಂತ ಕರೆದರು. ಅದಕ್ಕೆ ನಾರಸಿಂಹ. ಆ ತರಹದ ಶರೀರ ನಾರಸಿಂಹ ವಪುಹು. ಇನ್ನು ದೇವರು ನಾರಸಿಂಹ ವಪು, ಶ್ರೀಮಾನ್. ಶ್ರೀಹಿ ಅಂತ ಲಕ್ಷ್ಮೀದೇವಿ ಹೇಳ್ತಾರೆ. ಯಾಕೆ? ಅಂಕಂ ಶ್ರಿತಾ ಶ್ರೀಹಿ, ತೊಡೆಯ ಮೇಲೆ ಕುಳಿತವಳು, ಅವಳನ್ನು ಹೊಂದಿದ್ದಾನೆ. ಆದ್ದರಿಂದಾಗಿ ಶ್ರೀಹಿ. ಇನ್ನು ಶ್ರೀಮಾನ್ ಅಂದರೆ 5 ಸಂಪತ್ತುಗಳು ಶ್ರಿಯ ಅಂತ ಕರೆಯೋದು. ಆ 5 ಸಂಪತ್ತು: ಕಣ್ಣು ಒಂದು ಸಂಪತ್ತು, ಕಿವಿ ಸಂಪತ್ತು, ಮನಸ್ಸು, ಮಾತು, ಪ್ರಾಣ. ಈ 5 ಸಂಪತ್ತುಗಳು ಇಲ್ಲಿವೆ. ಈ ಸಂಪತ್ತು ಅದನ್ನು ಹೊಂದಿದ್ದಾನೆ ಶ್ರೀಮಾನ್ ಅಂತ. ಇನ್ನು ಚಕ್ಷುಹು ಅಂತ ಹೇಳಿದ್ರೆ ಸೂರ್ಯ, ಕಿವಿ ಅಂದರೆ ಚಂದ್ರ, ಮಿತ್ರ, ಯಮ, ವರುಣ, ಕುಬೇರ, ಇವರೆಲ್ಲರನ್ನೂ ಕೂಡ ಯಾರು ನಿಯಾಮಕರಾಗಿ ಹೊಂದಿದ್ದಾನೆ ಅವನು ಶ್ರೀಮಾನ್. ಇನ್ನು ಕೇಶವ. ಕೇಶವ ಅಂದರೆ ಚಂದದ ರೇಷ್ಮೆಯಂತಹ ಉದ್ದವಾದ ಕೂದಲವ, ಅದಕ್ಕೆ ಅವನು ಕೇಶವ. ಒಳ್ಳೆ ಕೂದಲು ಬೇಕು ಅಂತಂದ್ರೆ ಕೇಶವ ಕೇಶವ ಅಂತ ಉಪಾಸನೆ ಮಾಡಿ. ಕೇಶವಾಯ ನಮಃ. ಇನ್ನು
ಕ ಅಂತಂದ್ರೆ ಬ್ರಹ್ಮದೇವರು, ಈಶ ಅಂತಂದ್ರೆ ರುದ್ರ. ಬ್ರಹ್ಮ ರುದ್ರರನ್ನ ಕೇಶರನ್ನ ವರ್ತಯತಿ ನಿಯಮನ ಮಾಡ್ತಾನೆ, ಆದ್ದರಿಂದಾಗಿ ಅವನು ಕೇಶವ. ಇನ್ನು ಕೃಷ್ಣ ರೂಪದಿಂದ ಕೇಶಿ ಎನ್ನುವ ರಾಕ್ಷಸನನ್ನು ಕೊಂದವ, ಆದ್ದರಿಂದಾಗಿ ಕೇಶವ. ಪುರುಷೋತ್ತಮ, ಪುರುಷರಲ್ಲಿಯೇ ಅವನು ಉತ್ತಮ. ಹೀಗೆ 16ನೆಯ ಶ್ಲೋಕ ಆಯಿತು. 24 ರೂಪಗಳಾದವು. ಸರ್ವಶರವ ಶಿವಸ್ಥಾಣು ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸರ್ವಾಯ ನಮಃ. ಎಲ್ಲ ಕಡೆ ಇದ್ದಾನೆ, ಆದ್ದರಿಂದ ದೇವರನ್ನ ಸರ್ವ ಅಂತ ಕರೆದು ಬಿಡ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತಿದೆ, ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತ. ಯಾರ ಅಧೀನದಲ್ಲಿ ಯಾವುದಿದೆಯೋ ಅದನ್ನ ಅವನು ಅಂತಾನೆ ಅನ್ಬಿಡ್ತಾರೆ. ಅವನದೇನ್ರಿ, ಎಲ್ಲ ಅವನೇ, ಆ ಕಂಪನಿಯಲ್ಲಿ ಎಲ್ಲ ಅವನೇ. ಕಂಪನಿಯ ಮೇಜು, ಕುರ್ಚಿ, ಚೇರು ಇದ್ಯಾವುದು ಅವನಲ್ಲ. ಅವನ ಅಂಕೆಯಲ್ಲಿದೆ ಅನ್ನುವ ಅರ್ಥದಲ್ಲಿ ಆ ರೀತಿ ಹೇಳೋದು. ಹಾಗೆ ಎಲ್ಲವೂ ದೇವರ ಅಧೀನದಲ್ಲಿದೆ. ಹೀಗಾಗಿ ದೇವರು ಮಿಸ್ಟರ್ ಆಲ್, ಸರ್ವಃ. ಇನ್ನು ಶರ್ವಃ, ಶಿವನ ಒಳಗಡೆ ಇದ್ದು ಜಗತ್ತನ್ನ ಹಿಂಸಿಸ್ತಾನೆ, ಆದ್ದರಿಂದಾಗಿ ಶರ್ವ. ಶರ್ ಅಂತಂದ್ರೆ ಸಂತಸವನ್ನು, ಋಣದ್ಧಿ ಶರ್ವ. ಶರ್ವ ಸಂರೋಧನಾಧರಿಹಿ ಅಂತ ಆಚಾರ್ಯರದ್ದೇ ನಿರ್ವಚನ ಇದೆ. ಅಸಜ್ಜನರ ಆನಂದವನ್ನು ತಡೆ ಹಿಡಿಯುತ್ತಾನೆ, ಆದ್ದರಿಂದಾಗಿ ಅವನ ಹೆಸರು ಶರ್ವ ಅಂತ. ಶಿವ ಶಯಾನ ಸರ್ವತ್ರ ವಾತೀತಿ ಶಿವ, ಮಲಗಿಯೇ ಎಲ್ಲ ಕಡೆ ಹೋಗಬಲ್ಲವ, ಅದರಿಂದಾಗಿ ಶಿವ. ಶಿವನ ಒಳಗಡೆ ಇರೋದ್ರಿಂದಾಗಿ ಶಿವ. ಅತಿಶಯವಾದ ಆನಂದ ಇದೆ, ಆದ್ದರಿಂದಾಗಿ ಅವನು ಶಿ. ಜ್ಞಾನರೂಪನಾದ್ದರಿಂದಾಗಿ ವ. ಎರಡು ಸೇರಿದರೆ ಶಿವ. ಇನ್ನು ಸ್ಥಾಣು ಅಂದ್ರು, ತಟಸ್ಥನಾಗಿ ಇದ್ದಾನೆ. ಸ್ಥಾಣು ಮೋಟು ಮರದಂತೆ ನಿರ್ವಿಕಾರವಾಗಿ ನಿಂತಿದ್ದಾನೆ ಈ ಜಗತ್ತಿನ ನಡುವೆ. ಅಣುವಾದ ಜೀವರಲ್ಲಿ ಸ್ಥಾ ಇದ್ದಾನೆ, ಸ್ಥಾಣು ಅಂತ ಆಗತ್ತೆ. ಅಲ್ಲ, ಅಣುಸ್ಥ ಆಗಬೇಕಲ್ಲ, ಹೌದು, ಸ್ಥಾಣು ಅಂತ ಆಗತ್ತೆ. ಉದಾಹರಣೆಗೆ ಅಬಲ ಬಾಲ ಆಗಲ್ವಾ, ಹಾಗೆ. ಅಬಲ ಅಂದ್ರೇನು? ಬಲವಿಲ್ಲದವ, ಬುದ್ಧಿ ಬಲ, ದೇಹ ಬಲವಿಲ್ಲದವ. ಅ ಅನ್ನೋದು ಬಕಾರದ ನಂತರ ಬರುತ್ತೆ. ಅವಾಗೇನಾಗತ್ತೆ? ಅಬಲನೆ ಬಾಲನಾಗ್ತಾನೆ. ಆ ರೀತಿ ಸ್ಥಾ ಮತ್ತೆ ಅಣು, ಸ್ಥಾಣು. ಅಣುಸ್ಥ ಸ್ಥಾಣು ಆಗ್ತಾನೆ. ವರ್ಣಾಗಮ ವರ್ಣ ವಿಪರ್ಯಯೋವಾ ಅಂತ ಇದೆ, ಉಲ್ಟಾ ಆಗಿಬಿಡತ್ತೆ. ಆ ರೀತಿ ಇದು ಸ್ಥಾಣು. ಇನ್ನು ಸದಾಶಿವನಿಗೆ ಸ್ಥಾಣು ಅಂತ ಹೆಸರು. ಯಾಕೆಂದ್ರೆ ಮೋಟು ಮರದಂತೆ ನಿರಂತರವಾಗಿ ತಪಸ್ಸಿನಲ್ಲಿ ತೊಡಗಿದ್ದವ. ಆ ಸ್ಥಾಣುವಿಗೆ ಸ್ಥಾಣುತ್ವವನ್ನು ಕೊಟ್ಟವ ದೇವರು, ಆದ್ದರಿಂದ ದೇವರ ಹೆಸರು ಸ್ಥಾಣು. ಭೂತಾದಿಹಿ, ಪಂಚಭೂತಗಳಿಗೆ ಕಾರಣ, ಆದ್ದರಿಂದಾಗಿ ಭೂತ ಆದಿ. ಮತ್ತೆ ಭೂತಾದಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಭೂತಾನಾಂ ಜೀವಾನಾಂ ಆದಿಹಿ ಆದಾತ. ಜೀವರನ್ನ ಸ್ವೀಕಾರ ಮಾಡ್ತಾನೆ. ಎಷ್ಟು ಜೀವರನ್ನ ಈ ಸರ್ತಿಯ ಸೃಷ್ಟಿಗೆ ತರಬೇಕು ಅನ್ನೋದು ಅವನಿಗೆ ಬಿಟ್ಟದ್ದು. ಆದ್ದರಿಂದಾಗಿ ಅವನು ಭೂತಾದಿಹಿ.
ನಿಧಿರವ್ಯಯ ಅಂದ್ರು. ಕರಗದ ಸಂಪತ್ತು. ದೇವರು ಕರಗದ ಸಂಪತ್ತು. ಅವನಿದ್ರೆ ಎಲ್ಲ ಸಂಪತ್ತು ಬರುತ್ತೆ. ಅವನು ಮುನಿದರೆ ಯಾವ ಸಂಪತ್ತು ಬರೋದಿಲ್ಲ. ಆದ್ದರಿಂದಾಗಿ ಅವನೇ ಒಂದು ಹಣ, ದೇವರೇ ಹಣ. ಅದಕ್ಕೆ ದೇವರು ನಿಧಿರವ್ಯಯ, ಕರಗದ ಸಂಪತ್ತು. ಸಂಭವ ಅಂದ್ರು. ತನ್ನ ಇಚ್ಛೆಯಿಂದ ದೇವರು ಅವತಾರ ಮಾಡ್ತಾನೆ. ಆದ್ದರಿಂದಾಗಿ ದೇವರ ಹೆಸರು ಸಂಭವ. ಇನ್ನು ಭಾವನಃ, ಸೃಷ್ಟಿ ಸ್ಥಿತಿ ಸಂಹಾರಗಳಿಂದ ಜಗತ್ತಿನ ಅಸ್ತಿತ್ವವನ್ನು ಬೇರೆ ಬೇರೆ ಆಯಾಮಗಳಿಗೆ ಒಯ್ತಾನೆ. ಆದ್ದರಿಂದಾಗಿ ಭಾವನ. ಇನ್ನು ಭಾವ ಅಂದರೆ ಜೀವರು, ಅವರನ್ನು ನಯತಿ ಒಯ್ಯುತ್ತಾನೆ. ಭರ್ತ, ಭರ್ತ ಅಂತಂದರೆ ನಮ್ಮನ್ನು ಹೊತ್ತವನು. ಪ್ರಭವ, ಎಲ್ಲವೂ ಇವನಿಂದ ಹುಟ್ಟತ್ತೆ. ಪ್ರಭವತಿ ಸರ್ವಂ ಅನೇನ ಇತಿ ಪ್ರಭವ. ಪ್ರಭು, ಸರ್ವಸಮರ್ಥ. ಈಶ್ವರ, ಬ್ರಹ್ಮಾದಿಗಳು ಈಶರು. ಈಶರು ಅಂದರೆ ಒಡೆಯರು. ಒಡೆಯರಲ್ಲಿಯೇ ಅವನು ಶ್ರೇಷ್ಠ. ಈಶವರ, ಈಶ್ವರ ಅಂತ. ಹೀಗೆ 36 ಹೆಸರುಗಳ ಚಿಂತನೆ ಆಯಿತು. ಇನ್ನು 37 ಅದರಿಂದ ಶುರು ಆಗಬೇಕು. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ. ಸ್ವಯಂಭೂ, ತಾನೇ ಹುಟ್ಟುವವ, ಬೇರೆಯವರಿಂದ ಅಲ್ಲ. ಸ್ವಯಮೇವ ಭವತಿ. ಶಂಭು, ಆನಂದವನ್ನು ಹುಟ್ಟಿಸುವವ. ಆದಿತ್ಯ, ಸೂರ್ಯನಲ್ಲಿ ನೆಲೆಗೊಂಡವ. ಪುಷ್ಕರಾಕ್ಷ, ತಾವರೆಯಂತೆ ಅಗಲವಾದ ಕಣ್ಗಳಿರುವವ. ಇನ್ನೊಂದು ಪೋಷಕರ ಅಕ್ಷ. ಅವನು ಕಣ್ಣಿನಿಂದ ನೋಡಿದರೆ ಬಲ ಬಂದ್ಬಿಡುತ್ತೆ. ಪುಷ್ಕರ, ಪೋಷಣೆಯನ್ನು ಉಂಟು ಮಾಡುವ ಕಣ್ಣು. ಮಹಾಸ್ವನಃ, ಒಳ್ಳೆ ಧ್ವನಿಯವ. ಅವನ ಧ್ವನಿಯಲ್ಲಿ ಯಾವ ಕಮಾಂಡಿಂಗ್ ಇರುತ್ತೆ. ಅವನ ಧ್ವನಿ ಎಷ್ಟು ಇಂಪು, ಎಷ್ಟು ಗಂಭೀರ, ಅವುಗಳನ್ನು ನಾವು ಪುರಾಣ ಓದುವಾಗ ಕೇಳುತ್ತೇವೆ. ಆಳವಾಗಿ ಹೇಳಿದ ಅಂತ. ಅನಾದಿ ನಿಧನ, ಅವನಿಗೆ ಆದಿ ಹುಟ್ಟು ಇಲ್ಲ, ನಿಧನ ಸಾವಿಲ್ಲ. ಹುಟ್ಟು ಸಾವುಗಳಿರದವ ಅನಾದಿ ನಿಧನ. ಧಾತ, ಹೊತ್ತವ. ವಿಧಾತ, ವಿವಿಧವಾಗಿ ಹೊತ್ತವ, ವಿವಿಧ ರೀತಿಯಿಂದ ಹೊತ್ತವ. ಧಾತುರುತ್ತಮಃ, ಧಾತು ಋತತಮಃ, ಧಾತುಗಳ ಒಳಗಡೆ ಇರುವವ. ಎಲ್ಲರ ಕೂಗಿನ ಒಳಗಡೆ ಇರುವವ. ಋತ ಅಂದರೆ ಹಕ್ಕಿಗಳ ಹುಲಿ. ಹಕ್ಕಿಗಳು ಕೂಗ್ತವೆ ಎನ್ನಬಾರದು, ಹಕ್ಕಿಗಳು ಉಲಿಯುತ್ತವೆ ಎನ್ನಬೇಕು. ಇಂಗ್ಲಿಷಿನಲ್ಲಿ ಎಲಿಫೆಂಟ್ ಇಸ್ ಬಾರ್ಕಿಂಗ್ ಅನ್ನಲ್ಲ ಅಲ್ವೇ? ಇಂಗ್ಲೀಷು ಮಾತನಾಡುವಾಗ ಈ ಜಾಗ್ರತೆ ಇರುತ್ತಲ್ವ ನಿಮಗೆ? ನಿಮ್ಮ ತಾಯಿಯ ಜೊತೆ ಮಾತನಾಡುವ ಕನ್ನಡದಲ್ಲಿ ಯಾಕಿರಲ್ಲ? ಆನೆ ಗೀಳಿಡುತ್ತದೆ, ಕೂಗುತ್ತದೆ ಅಲ್ಲ. ಸಿಂಹ ಗರ್ಜಿಸುತ್ತದೆ, ಕತ್ತೆ ಗ್ರಾಂಡಿಸುತ್ತವೆ, ಹಕ್ಕಿಗಳು ಉಲಿಯುತ್ತವೆ ಅಲ್ವಾ? ಹಾಗೆ ಋತ ಅಂದರೆ ಹಕ್ಕಿಗಳ ಹುಲಿ. ಹಕ್ಕಿಗಳಲ್ಲಿ ಇದ್ದು ಉಲಿಯುವವ ಋತತಮ.
ಅದೆರಡು ಸೇರಿ ಧಾತು ರುತ್ತಮ ಅಂತಾಗಿದೆ. ನಾವು ನಮ್ಮ ಭಾಷೆಯನ್ನು ಪ್ರೀತಿಸ್ಬೇಕಲ್ವೇ? ಯಾಕೆ ನಮ್ಮ ಭಾಷೆಯನ್ನು ಪ್ರೀತಿಸ್ಬೇಕು ಅಂದ್ರೆ ಅದು ದೇವರಿಗೆ ಹತ್ತಿರವಾದ ಭಾಷೆ. ಅದೇಂಗೆ ಗೊತ್ತು ನಿಮಗೆ ದೇವರಿಗೆ ಹತ್ತಿರ ಅಂತ? ಕನ್ನಡ ಮಾತನಾಡುವವರು ಮಾತ್ರ ದೇವರು ನೋಡಿದವರ? ಇಂಗ್ಲಿಷ್ ಮಾತನಾಡಿದವರು ದೇವರು ನೋಡ್ಲಿಕ್ಕೆ ಆಗಲ್ವಾ? ಮೊದಲು ದೇವರ ಮತ್ತೆ ವಸ್ತುಗಳ ಗುಣವನ್ನು ಸ್ಫುಟವಾಗಿ ಹೇಳುವ ಹತ್ತಿರದ ಭಾಷೆಗೆ ಬನ್ನಿ. ಸಂಸ್ಕೃತಕ್ಕೆ ಹತ್ತಿರವಾದ ಭಾಷೆ ಸಂಸ್ಕೃತ. ಅದು ವೇದಕ್ಕೆ ಹತ್ತಿರವಾದ ಭಾಷೆ. ವೇದ ದೇವರೇ ರಕ್ಷಣೆ ಮಾಡಿರೋದು. ಆದ್ದರಿಂದ ನಾವು ನಮ್ಮ ಭಾಷೆಗಳನ್ನು, ಅದು ತೆಲುಗು ಆಗಿರಬಹುದು, ತಮಿಳಾಗಿರಬಹುದು, ಕನ್ನಡ ಆಗಿರಬಹುದು, ಭಾರತೀಯ ಭಾಷೆಗಳ ಸೊಗಸನ್ನು ಅರಿಯದೇ ಇದ್ದರೆ ಆ ಭಾಷೆ ನಮಗೆ ಕೊಟ್ಟಿರುವ ಸುಳಿವುಗಳನ್ನು ಕಳ್ಕೋತೇವೆ. ಕುರುಹು ಅಂತ ಕರೀತಾರೆ ಕನ್ನಡದಲ್ಲಿ. ಕುರುಹು ಅಂದರೆ ಗುರುತು. ಸತ್ಯದ ಗುರುತುಗಳನ್ನು ಬಿಟ್ಟು ಹೋಗಿರುತ್ತೆ ಭಾಷೆ. ಕುರುಹಿಂದ ಅರಿವು ಮೈವೆತ್ತಿತ್ತು ಕಾಣ ಅಂತಾರೆ ವಚನದಲ್ಲಿ. ಕುರುಹಿನಿಂದ ಅರಿವನ್ನು ಹುಡುಕಬೇಕು. ಕುರುಹು ಅಂದರೆ ಗುರುತು. ಅದನ್ನು ಕಳ್ಕೊಂಡು ಬಿಟ್ರೆ ನಾವು ದೇವರನ್ನು ತಲುಪೋದು ಹೇಗೆ? ನಮ್ಮ ಗುರುಗಳು ಕೆಲವೊಮ್ಮೆ ತಮಾಷೆ ಮಾಡ್ತಾ ಇದ್ರು, ಸ್ವಲ್ಪ ಘಾಟು ತಮಾಷೆ, ಯಾರ ಬಗ್ಗೆ ಅಂತ ಬೇಡ, ಆದರೆ ಹೇಳ್ತೇನೆ. ಇವರಿಗೆ ಭಾಷಾ ಜ್ಞಾನ ಬರೋ ಮೊದಲು ಅಪರೋಕ್ಷ ಜ್ಞಾನ ಆಗೋಗಿರುತ್ತೆ ಅಂತ ಯಾರಿಗೋ ಒಬ್ಬರಿಗೆ ಹೇಳೋರು. ಇವರಿಗೆ ಭಾಷಾ ಜ್ಞಾನ ಬರುವ ಮೊದಲು ಅಪರೋಕ್ಷ ಜ್ಞಾನ ಆಗೋಗಿರುತ್ತೆ ಅಂತ. ಯಾಕೆ ಹೇಳಿದೆ ನಾನು ಅಂದರೆ, ಋತತಮ, ಹಕ್ಕಿಗಳ ಉಲಿಯಲ್ಲಿ ನೆಲೆಗೊಂಡವ, ಧಾತು ರುತ್ತಮ, ಹೊತ್ತವ, ಹಕ್ಕಿಗಳ ಉಲಿಯಲ್ಲಿ ನೆಲೆಗೊಂಡವ, ಧಾತು ರುತ್ತಮ. ನೀವು ಗುರುಗಳ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ಕನ್ನಡ ಓದಿ, ಆಮೇಲೆ ಸಂಸ್ಕೃತ ಓದಿ. ನಿರುಕ್ತದ ಎಲ್ಲ ಪ್ರಕಾರಗಳನ್ನು ಅಲ್ಲಿ ಹೇಳಿದ್ದಾರೆ. ಮೊದಲು ಕನ್ನಡ ಓದಿ, ಆಮೇಲೆ ಸಂಸ್ಕೃತಕ್ಕೆ ಬನ್ನಿ, ಅಥವಾ ಸಂಸ್ಕೃತವನ್ನೇ ನೋಡಿ, ಅದರ ಸೊಗಸು ಗೊತ್ತಾಗುತ್ತೆ. ಅದರಿಂದಾಗಿ ನಾವು ಇಲ್ಲಿಗೆ 45 ಧಾತುರುತ್ತಮ ಅನ್ನೋಲ್ಲಿಗೆ 45 ಶ್ಲೋಕಗಳಾದವು, 45 ನಾಮಗಳಾದವು. ಅಪ್ರಮೇಯ, ಅಳೆಯಲಾಗದವ. ಪ್ರಮೇಯ ಅಂದರೆ ಯಾವುದನ್ನು ನಾವು ಅಳತೆ ಮಾಡಬಲ್ಲೆವೋ, ಮೆಷರಬಲ್. ಪ್ರಮೇಯ ಅಂದರೆ ಮೆಷರಬಲ್. ಅಪ್ರಮೇಯ, ಇಮ್ಮೆಷರಬಲ್. ದೇವರನ್ನ ಅಳೆಯಲಾಗುವುದಿಲ್ಲ. ದೇವರು ಇಷ್ಟು ಅಳತೆ ಇದ್ದಾನೆ, ಇಷ್ಟು ಅಗಲ ಇದ್ದಾನೆ, ಇಷ್ಟು ಉದ್ದ ಇದ್ದಾನೆ ಅಂತ ಹೇಳಲಿಕ್ಕಾಗತ್ತಾ? ಅಲ್ಲ, ರಾಮ ಕೃಷ್ಣ ಈ ಅವತಾರದಲ್ಲಿ ಜನ ಕಂಡಿದ್ದಾರಲ್ಲ, ಆ ಕಾಲದ ಎತ್ತರ, ಆ ಕಾಲದ ಉದ್ದ ಅಗಲ ಇರ್ತಾನೆ. ಹೌದು ಸ್ವಾಮಿ, ಅದೇ ರೂಪದ ಒಳಗಡೆ ವಿಶ್ವರೂಪನು ತೋರಿಸಿದ್ದಾನೆ. ಬಾಲಕೃಷ್ಣ ಬಾಯೊಳಗೆ ಬ್ರಹ್ಮಾಂಡ ತೋರ್ಲಿಲ್ವೇನು? ಅವಾಗ ಹೇಗಳಿತೀರ ನೀವು? ವೇದವ್ಯಾಸ ಅವತಾರದಲ್ಲಿ ಎಷ್ಟು ಸರ್ತಿ ತೋರಿಸ್ಬಿಟ್ಟಿದ್ದಾನೆ. ಆದ್ದರಿಂದ ಅಪ್ರಮೇಯ, ಯಾವಾಗಿದ್ರೂ ಅಪ್ರಮೇಯ. ದೇವರಿಗೆ ಮೇಯ, ಮಾ ಅಂದರೆ ಲಕ್ಷ್ಮೀದೇವಿ. ಮಯ ಲಕ್ಷ್ಮೀದೇವಿಯ ಜೊತೆಗೆ ಈಯತೆ ಇದ್ದಾನೆ ಮೇಯ. ಏನು ಅಪ್ರ, ಏನು ಅಧಿಕಂ ಪ್ರಕೃಷ್ಟ, ಅಬ್ರಿವಿಯೇಷನ್ ಅಪ್ರ. ಅತ್ಯಂತ ಉತ್ತಮವಾಗಿದ್ದಾನೆ ಅಪ್ರ.
ಲಕ್ಷ್ಮೀದೇವಿಯಿಂದ ತಿಳಿಯಲ್ಪಡ್ತಾನೆ ಮೇಯ ಅಪ್ರಮೇಯ. ನಾನು ಒಂದು 7-8 ಅರ್ಥ ಏನು ಹೇಳಿದ್ದಾರೆ ಅದರಲ್ಲಿ ಒಂದು ತಪ್ಪಿದ್ರೆ 2 ಅರ್ಥ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ರುಚಿಗಾಗಿ. ಇಷ್ಟೂ ಅರ್ಥವನ್ನು ಇಲ್ಲಿರೋದನ್ನೆಲ್ಲ ಓದಿ ಹೇಳಬಹುದು. ಆದರೆ ಮೊದಲು ಒಂದು ಸರ್ತಿ ಗಾಡಿಯಲ್ಲಿ ಹೋಗುವಾಗ ನಾವು ಕಾರಲ್ಲಿಯೋ ವಿಮಾನದಲ್ಲಿ ಹೋಗ್ತೀವಿ, ಹಾರ್ಕೊಂಡು ಹೊರಟೋಗ್ತೀವಿ, ಕೆಳಗಡೆ ಏನು ಬಂತು ಅನ್ನೋದೇ ಗೊತ್ತಾಗಲ್ಲ. ಅದೇ ಕಾರಲ್ಲಿ ಹೋದಾಗ ಅವಾಗಲೂ ವೇಗವಾಗಿ ಹೋಗ್ತೀವಿ, ಅಟ್ಲೀಸ್ಟ್ ಗೊತ್ತಾಗತ್ತೆ. ಆಮೇಲೆ ನೆಕ್ಸ್ಟ್ ಪರಿಚಯ ಯಾವಾಗ? ನೀವು ಬಸ್ಸಲ್ಲಿ ಹೋದಾಗ. ನೆಕ್ಸ್ಟ್ ಯಾವಾಗ? ಸೈಕಲಲ್ಲಿ ಹೋದಾಗ. ನಡ್ಕೊಂಡು ಹೋಗ್ತಾ ಇದ್ದಾಗೆ ಒಂದೊಂದು ಮರದ್ದು ಎಲೆ ಮೊದಲಾದವುಗಳು ಪರಿಚಯ ಆಗತ್ತೆ. ನೀವು ನಡ್ಕೊಂಡು ಹೋಗುವಾಗ ಜನಕ್ಕೆ ಜಾಸ್ತಿ ಕಣ್ಣಿಗೆ ಬೀಳ್ತೀರ. ಈ ಬೀದಿಯ ತುಂಬ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ 2 ನಿಮಿಷ ಕಣ್ಣಿಗೆ ಬೀಳ್ತೀರ ಒಬ್ರಿಗೆ. ಕೆಲವೊಂದು ಬೀದಿ ಉದ್ದ ಇರುತ್ತೆ ಅಂತ ಇಟ್ಕೊಳ್ಳಿ, 3 ನಿಮಿಷ ಜನರ ಕಣ್ಣಿಗೆ ಬೀಳ್ತೀರ. ಅದೇ ನೀವು ಗಾಡಿಯಲ್ಲಿ ಹೋದರೆ 60 ಸೆಕೆಂಡ್ ಕೂಡ ಬೀಳಲ್ಲ ಕಣ್ಣಿಗೆ. ಈಗ ಹೇಳಿ, ಶಂಕರರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ ಅವರ ತತ್ವವನ್ನು ಜಗತ್ತಿನಲ್ಲೆಲ್ಲ ಕಡೆ ಪ್ರಚಾರ ಮಾಡಿದ್ರು. ಯಾಕೆ ಅಂದರೆ ಅವ್ರ ಕಾಲದಲ್ಲಿ ಗಾಡಿ ಇರಲಿಲ್ಲ. ಅದಕ್ಕೆ ಈ ವಿದ್ಯಾನಂದ ಶಣೈ ಕೇಳಿದ್ದೀರ ನೀವು? ಆ ವಿದ್ಯಾನಂದ ಶಣಯ್ಯ ಅವರಿಗೆ ಒಬ್ಬರು ಹಿರಿಯಣ್ಣ ಇದ್ದರು. ಅವ್ರ ಹೆಸರು ಉಪೇಂದ್ರ ಶಣೈ ಅಂತ. ಅವರು ಡಾಕ್ಟ್ರು, ಬಹಳ ಒಳ್ಳೆ ಮಹಾನುಭಾವರು, ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಟವರು. ಅವರನ್ನು ನಾವು ತಂಪು ಹೊತ್ತಲ್ಲಿ ನೆನೆಯಬೇಕು. ಏಕೆಂದರೆ ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ರು. ಅವರು ಒಮ್ಮೆ ನೋಡಿ, ಆವಾಗ ಫೋನ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ಏನೂ ಇರಲಿಲ್ಲ. 3 ಜನ ಆಚಾರ್ಯರು ಭಾರತಾದ್ಯಂತ ಸಂಚಾರ ಮಾಡಿ ತಮ್ಮ ಮತವನ್ನು ಪ್ರಚಾರ ಮಾಡಿದ್ರು. ಈಗ ಯಾಕೆ ಹಾಗೆ ಆಗ್ತಾ ಇಲ್ಲ ಅಂತ ಅವರು ಸುಮಾರು ವರ್ಷ ಯೋಚನೆ ಮಾಡಿದ್ದಾರೆ. ಆಮೇಲೆ ಅನ್ನಿಸಿತಂತೆ ಅವರಿಗೆ, ಅದಿಲ್ಲದೆ ಇರೋದ್ರಿಂದಲೇ ಪ್ರಚಾರ ಮಾಡಿದ್ದಾರೆ. ಆಮೇಲೆ ಕಾಲು ನಡಿಗೆಯಲ್ಲಿ ಹೋದವನಿಗೆ ಹೆಚ್ಚು ಕಣ್ಣಿಗೆ ಬೀಳ್ತಾರೆ. ಒಬ್ಬ ಕಾಲು ನಡಿಗೆಯಲ್ಲಿ ಹೋಗ್ತಾ ಇದ್ರೆ ಅವನು ತಲೆಯಲ್ಲಿ ಆಳವಾಗಿ ಬೇರೂರ್ತಾನೆ. ಅವನು ನಡ್ಕೊಂಡು ಹೋಗೋದು ನಿಧಾನವಾಗಿ ಇಡೀ ತಲೆಯಲ್ಲಿ ಬೇರೂರ್ತಾನೆ. ಅವನನ್ನು ಮರೆಯೋದೇ ಇಲ್ಲ ಜನ. ನಾವು ರಪ್ಪ 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 ಓಡ್ತಾ ಇದ್ರೆ ಅದಾದರೂ ಪರವಾಗಿಲ್ಲ. ಗಾಡಿಯಲ್ಲಿ ಸುಂಜ ಹೊಟ್ಟೋದ್ರೆ ಅವನು ಗಾಡಿಯಲ್ಲೇ ಇರ್ತಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿಧಾನವಾಗಿ ಸಂಚಾರ ಮಾಡೋದು. ಹಾಗೆ ಇದು ಮೊದಲು ಕೇವಲ ಕಥೆ, ಮಹಾಭಾರತದ ಕಥೆ, ಅದು ವಿಮಾನದಲ್ಲಿ ಹೋದ ಹಾಗೆ ಸುಂಗ್ ಅಂತ. ಆಮೇಲೆ ನಿಧಾನವಾಗಿ ಉಪಾಖ್ಯಾನಗಳೇನು ಆಖ್ಯಾನಗಳೇನು ಅಂತ ತಿಳಿಯೋದೆಲ್ಲ ಬಸ್ಸಲ್ಲಿಯೋ ಕಾರಲ್ಲಿಯೋ ಹೋದ ಹಾಗೆ. ಅದರ ಸಂಕ್ಷೇಪವನ್ನು ತಿಳಿಯೋದು ಅಷ್ಟೇ. ಅಟ್ಲೀಸ್ಟು ಆ ಅಧ್ಯಾಯವನ್ನು ಓದ್ಕೊಂಡು ಹೋಗೋದು ಸೈಕಲಲ್ಲಿ ಹೋದ ಹಾಗೆ. ಆಮೇಲೆ ಒಂದೊಂದು ಪದಗಳ ನಿರ್ವಚನವನ್ನು ನೋಡ್ತಾ ಹೋಗೋದು ನಡ್ಕೊಂಡು ಹೋದ ಹಾಗೆ. ಮೊದಲೇ ಮಕ್ಕಳನ್ನ ನಡೆಸ್ಕೊಂಡು ಹೊಟ್ಟೋಗೋದಾ? ನಿಧಾನವಾಗಿ ಬಸ್ಸಲ್ಲಿ ಹಾಗೆ ಕ್ರಮೇಣ ಇಳಿಸ್ಕೊಂಡು ಬರಬೇಕು. ಇದೇ ಪ್ರಮೋಷನ್ನು, ಇದು ಡಿಮೋಷನ್ ಅಲ್ಲ. ಇದು ಡಿಮೋಷನ್ನು. ನಡ್ಕೊಂಡು ಹೋಗ್ತಾ ಇದ್ವಿ, ಆಮೇಲೆ ಸೈಕಲ್ ಕೊಟ್ಟೋದ್ವಿ. ಪ್ರಮೋಷನ್ ಅಲ್ಲ ರೀ, ಅದು ನಿಜವಾದ ಡಿಮೋಷನ್ನು. ಸೈಕಲಲ್ಲಿ ಹೋಗ್ತಾ ಇದ್ವಿ, ಬಸ್ಗೆ ಹೋದ್ವಿ, ಇನ್ನೊಂದು ಡಿಮೋಷನ್. ಅಲ್ಲಿಂದ ನಾವು ಡಿಮೋಟ್ ಆಗ್ತಾ ಹೋದ್ವಿ. ಬಸ್ಸು, ಕಾರು, ಟ್ರೈನು, ವಿಮಾನ. ಇಟ್ ಈಸ್ ಕೈಂಡ್ ಆಫ್ ಡಿಮೋಷನ್ಸ್. ಅದರಿಂದ ನಾವೀಗ ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಆಯ್ತೇ,
ಇಳಿದು ನಡ್ಕೊಂಡು ಹೋಗಬೇಕು ಅಂತಂದ್ರೆ ಮತ್ತೆ ಇದನ್ನೇ ಓದಬೇಕು. ಇಷ್ಟು ಹೇಳಲಿಕ್ಕೆ ಇದು ಹೇಳಬೇಕಾಯ್ತು. ಹೃಷಿಕೇಶ, ಹೃಷಿಕ ಅಂದ್ರೆ ಇಂದ್ರಿಯ, ಇಂದ್ರಿಯಗಳ ಒಡೆಯ. ಪದ್ಮನಾಭ, ಜಗತ್ತೆಂಬ ಪದ್ಮವನ್ನ ಹೊಕ್ಕಳಲ್ಲಿ ಧರಿಸಿದವ ಪದ್ಮನಾಭ. ಇನ್ನು ಮುಂದೆ 196ನೇ ಅಧ್ಯಾಯ, 196ನೇ ನಾಮ, 347ನೆಯ ನಾಮ ಪದ್ಮನಾಭ ಅನ್ನೋದೇ ಇದೆ. ಅದಕ್ಕೆ ಅಲ್ಲಿ ಬೇರೆ ಅರ್ಥವನ್ನ ನಿರೂಪಣೆ ಮಾಡಿದ್ದಾರೆ. ಅಮರ ಪ್ರಭು, ಎಂದೆಂದೂ ನಾಶವಾಗದವರು ಅಮರರು, ಸಾವಿರದವರು, ಅವರಿಗೂ ಒಡೆಯ. ಅದಕ್ಕೆ ದೇವರನ್ನ ಅಮರ ಪ್ರಭು ಅಂತ ಕರೀತಾರೆ. ವಿಶ್ವಕರ್ಮ, ಎಲ್ಲರ ಕರ್ಮವನ್ನ, ಎಲ್ಲರ ಕೆಲಸವನ್ನ ಇದರ ಮೂಲಕ ದೇವರು ಮಾಡಿಸುತ್ತಾನೆ. ಆದ್ದರಿಂದಾಗಿ ವಿಶ್ವಕರ್ಮ. ವಿಶ್ವ ಅಂದರೆ ವಾಯುದೇವರು, ವಾಯುದೇವರ ಒಳಗಡೆ ನಿಂತು ಕರ್ಮವನ್ನ ಮಾಡಿಸುತ್ತಾನೆ. ಹೀಗಾಗಿ ವಿಶ್ವಕರ್ಮ. ಮನುಹು, ಮನುವಿನ ಅಂತರ್ಯಾಮಿ. ಮನು ಅಂದರೆ ಮಂತ್ರ, ಮಂತ್ರದ ದೇವತೆ. ತ್ವಷ್ಟ, ವಿಶ್ವಕರ್ಮನ ದೇವತೆಗಳ ಬಡಗಿಯ ಒಳಗಡೆ ನೆಲೆಗೊಂಡವ. ಸ್ಥವಿಷ್ಠ, ಸ್ಥೂಲ, ದೇವರು ಎಲ್ಲೆಡೆ ಇದ್ದಾನೆ. ಹೀಗಾಗಿ ಸ್ಥೂಲ ಅವನು. ಸ್ಥವಿರ, ವೃದ್ಧ, ವೃದ್ಧ ಜಗತ್ತಿನ ಹಿರಿಯಜ್ಜ ಯಾರು? ಕೊರಗದ ಅಜ್ಜ ಇವನು, ನಾರಾಯಣಜ್ಜ, ವ್ಯಾಸಜ್ಜ. ಸ್ಥವಿರ ಧ್ರುವ, ಈ ಮುದುಕ ಯಾವಾಗ ಸಾಯ್ತಾನೆ? ಸಾಯದ ಮುದುಕ ಇದು. ಸ್ಥವಿರೋ ಧ್ರುವ, ಬಹಳ ವೃದ್ಧ. ಬ್ರಹ್ಮಣ ಪಿತರಂ ವಂದೇ ಇಂದ್ರಾದಿ ಪ್ರಪಿತಾಮಹಂ ಅಂತ ಮಧ್ವಾಚಾರ್ಯರ ನುಡಿ. ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ. ಬ್ರಹ್ಮಣ ಪಿತರಂ ವಂದೇ, ಬ್ರಹ್ಮದೇವರ ತಂದೆ. ಶಂಕರಸ್ಯ ಪಿತಾಮಹಂ, ರುದ್ರದೇವರ ತಾತ. ಇಂದ್ರಾದಿಗಳ ಇಂದ್ರಾದಿ ಪ್ರಪಿತಾಮಹಂ. ಶಂಖಚಕ್ರಧರಂ ವಂದೇ ಇಂದ್ರಾದಿ ಪ್ರಪಿತಾಮಹಂ, ಇಂದ್ರ ಮೊದಲಾದವರ ಮುತ್ತಜ್ಜ. ಆ ಕಾರಣದಿಂದ ಇವನು ಸ್ಥವಿರೋ ಧ್ರುವ, ಜಗತ್ತಿನ ಹಿರಿಯಜ್ಜ. ಇಲ್ಲಿಗೆ 54 ನಾಮಗಳಾಯಿತು. ಅಗ್ರಾಹ್ಯ ಶಾಶ್ವತ ಕೃಷ್ಣ ಲೋಹಿತಾಕ್ಷ ಪ್ರತರ್ದನ ಪ್ರಭೂತಸ್ತ್ರಿಕ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ. ಸರಿ, ಮುದುಕ ಅಲ್ವಾ? ಸ್ಥವಿರೋ ಧ್ರುವ, ಮುದುಕ. ನಾವು ತರುಣರು, ಬೇಗ ಹೋಗಿ ಹಿಡಿಯಬಹುದು. ಅಗ್ರಾಹ್ಯ ಅಂದ್ರು ವೇದವ್ಯಾಸರು. ಹಿಡಿಲಿಕ್ಕಾಗಲ್ಲಪ್ಪ ನಿಮಗೆ. ಅಯ್ಯೋ, ಇವಾಗ ಹಿಡಿಲಿಕ್ಕಾಗಲ್ಲ ಅಂದ್ರೇನು? ಮುಂದಿನ ಜನಾಂಗ ಯಾವುದೋ ಹಿಡಿಯಬಹುದು, ಅದು ನಿಮ್ಮ ಕೈಲಾಗಲ್ಲ. ಯಾಕೆ ಅಂದ್ರೆ ಶಾಶ್ವತಃ ನಿರ್ವಿಕಾರಿ, ಅವನಿಗೆ ದೌರ್ಬಲ್ಯ ಉಂಟಾಗೋದಿಲ್ಲ. ಅದರಿಂದಾಗಿ ಶಾಶ್ವತಃ. ಕೃಷ್ಣ, ನಿರ್ವಿಕಾರ ಅಲ್ವಾ? ಹೌದು. ಆ ನಿರ್ವಿಕಾರ ಹೇಗೆ? ಆಕರ್ಷಕವ ಅನಾಕರ್ಷಕವ? ಆಕರ್ಷಕರಿ, ಸೌಂದರ್ಯ ಸಾರ, ಅದರಿಂದಾಗೆ ಎಲ್ಲ ಲೋಕವನ್ನು ಸೆಳೆಯುವವ. ಹೀಗಾಗಿ ಅವನನ್ನು ಕೃಷ್ಣ ಅಂತ ಕರೆದು. ಕೃಷ್ಣ ಅನ್ನೋದಕ್ಕೆ ಕೃಷಿರ್ಭೂವಾಚಕ ಶಬ್ದ
ನಶ್ಚ ನಿರ್ವೃತಿವಾಚಕ ಅಂದ್ರು. ಕೃಷಿ ಅಂತಂದ್ರೆ ಭೂಮಿ, ನ ಅಂದ್ರೆ ಆನಂದ. ಭೂಮಿಗೆ ಆನಂದವನ್ನಿತ್ತವ ಕೃಷ್ಣ. ಕೋಟಿ ಜನ್ಮಾರ್ಜಿತಂ ಪಾಪಂ ಕೃಷಿ. ಕೃಷಿ ಅಂದ್ರೆ ಕೋಟಿ ಜನ್ಮದಲ್ಲಿ ಗಳಿಸಿದ ಪಾಪ. ನಕಾರಸ್ತಸ್ಯ ನಿರ್ಹಾಣೆ, ದೇವರನ್ನು ನೆನೆದರೆ ಅದನ್ನು ಅವನು ನಾಶ ಮಾಡ್ತಾನೆ. ಹೀಗಾಗಿ ದೇವರು ಕೃಷ್ಣ. ಲೋಹಿತಾಕ್ಷ, ಕೆಂಪು ಕಣ್ಣವ, ತುದಿಯಲ್ಲಿ ಕೆಂಪಾದ ಕಣ್ಣವ, ಕೆಂಗಣ್ಣ, ಲೋಹಿತಾಕ್ಷ. ಆಮೇಲೆ ಯಾರು ಲೋಕಹಿತರೋ ಅವರು ಲೋಹಿತರು, ಅವರಿಗೆ ಕಣ್ಣು ಕೊಟ್ಟವನು. ಲೋಕಕ್ಕೆ ಯಾರು ಹಿತರೋ ಅದು ಒಂದು ಲೋಪ ಆಗಿ ಲೋಹಿತ ಅಂತಾಗಿದೆ, ಅವರಿಗೆ ಕಣ್ಣು ಕೊಟ್ಟವನು. ಪ್ರತರ್ಧನ, ಪ್ರಳಯದಲ್ಲಿ ಎಲ್ಲರನ್ನೂ ಸಂಹರಿಸುತ್ತಾನೆ, ಸಜ್ಜನರನ್ನು ದಾಟಿಸುತ್ತಾನೆ. ಪ್ರಕೃಷ್ಟ ತರಣ ಪ್ರತರ್ಧನ. ಪ್ರಭೂತಃ, ದೇವರನ್ನು ಉತ್ಕಟವಾಗಿ ಹೇಳುವ ಶಬ್ದ ಪ್ರ ಮತ್ತೆ ಭೂ ಅಂತ. ಪ್ರ ಅಂದ್ರೆ ಪ್ರಕರ್ಷ, ಶ್ರೇಷ್ಠ, ಎಲ್ಲ ಥರದಿಂದ ಇವನು ಶ್ರೇಷ್ಠ. ಭೂ ಅಂತ ಹೇಳಿದ್ರೆ ಎಲ್ಲ ಭೂತಗಳಲ್ಲಿ ಮಿಗಿಲಾದವ, ಪ್ರಭೂತ. ಹೀಗೆ ನೋಡಿ, ನೀವು ಈ ಶಬ್ದಗಳನ್ನು ನೋಡಿದರೆ, ಇಷ್ಟು ಶಬ್ದಗಳು 57 ಕೃಷ್ಣ. ಶಾಶ್ವತಃ ಅಂದ್ರು ನಿರ್ವಿಕಾರ. ನಿರ್ವಿಕಾರನಾಗಿದ್ದು ಆಕಾಶದಂತೆ ಇದ್ರೆ ಇಲ್ಲ, ನಿರ್ವಿಕಾರನಾಗಿ ಇವನು ಆಕರ್ಷಕ ಅಂತ ಕೃಷ್ಣ ಅನ್ನೋದು. ಆಮೇಲೆ ಅವನ ಇಡೀ ಮೈಯಲ್ಲಿ ಅತ್ಯಂತ ಸೆಳೆಯೋದು ಕಣ್ಣು, ಲೋಹಿತಾಕ್ಷ ಅಂದ್ರು. ಓಹ್, ಹಾಗಾದ್ರೆ ದೇವರು ಅಂದ್ರೆ ನಮ್ಮನ್ನು ಸೆಳೆಯುತ್ತಾನೆ, ನಮಗೆ ಹಿತವನ್ನು ಉಂಟು ಮಾಡ್ತಾನೆ, ನಾಶ ಮಾಡೋಲ್ವಾ ಅಂದ್ರೆ ಪ್ರತರ್ಧನ ಅಂದ್ರು. ಈ ತರಹದ ಹಲವಾರು ತರಹದ ಶಕ್ತಿ ಆಸರೆ ದೇವರು, ಹೀಗಾಗಿ ಅವನು ಪ್ರಭೂತ ಅಂದ್ರು. ತ್ರಿಕಕುದ್ಧಾಮ, ತ್ರಿಕಕುತ್ ಧಾಮ, 3 ದಿಕ್ಕುಗಳಲ್ಲಿಯೂ ಮನೆಯವ. ಯಾವುದು 3 ದಿಕ್ಕು? ಶ್ವೇತದ್ವೀಪ, ಅನಂತಾತನ, ವೈಕುಂಠ. 3 ತರಹದ ಮನೆ. ತ್ರಿಕಕುತ್ ಧಾಮ. ಕಕುತ್ ಅಂತಂದ್ರೆ ಶ್ರೇಷ್ಠವಾದದ್ದು, ಎದ್ದು ಕಾಣುವಂಥದ್ದು ಅಂತ. 3 ಎದ್ದು ಕಾಣುವ ಮನೆಯವನು. ಅದರಿಂದಾಗಿ ತ್ರಿಕಕುದ್ಧಾಮ, ಪವಿತ್ರಂ, ಎಲ್ಲರನ್ನ ಶುಚಿಗೊಳಿಸುತ್ತಾನೆ. ಇನ್ನೊಂದು ಪವಿತ್ರ ಅಂತ. ಪವಿ ಅಂದ್ರೆ ವಜ್ರಾಯುಧ, ಸಿಡಿಲು. ನಮ್ಮ ಕಿವಿಗೆ ಬಡಿದು ಪಾಪವನ್ನ ಸುಟ್ಟು ಬಿಡುವ ಸಿಡಿಲ ಬಡಿಗೆ ಪುರಾಣ, ಪವಿ. ಆ ಸಿಡಿಲ ಬಡಿಗೆಯಿಂದ, ಪುರಾಣವೆಂಬ ಸಿಡಿಲ ಬಡಿಗೆಯಿಂದ ನಮ್ಮನ್ನು ರಕ್ಷಿಸುವವ ಪವಿತ್ರ. ಪವಿನ ತ್ರಾಯತೆ ತ್ರಾತಿ ಇತಿ ಪವಿತ್ರ ಅಂತ. ಇನ್ನು ಪವಿತ್ರ ಅಂತ ಹೇಳಿದರೆ ಯಾರು ಸಜ್ಜನರಿರ್ತಾರೆ
ಅವರನ್ನು ರಕ್ಷಣೆ ಮಾಡ್ತಾನೆ. ಪವಿತ್ರ ಅಂದರೆ ಚಕ್ರ, ಚಕ್ರದ ಒಳಗಡೆ ಚಕ್ರನಾಗಿ ಇರುವವ. ಪವಿತ್ರ ಅನ್ನೋ ಶಬ್ದ ಚಕ್ರ ಅಂತ ವೈದಿಕ ಸಾಹಿತ್ಯದಲ್ಲಿ ಕೇಳಿದ್ರೆ ವಿಚಿತ್ರ ಅನ್ಸತ್ತೆ. ಆದರೆ ಇದೇ ಮಂತ್ರ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ ಅನ್ನೋದು ಅತಪ್ತತನೂರ್ನತ ದಾಮೋ ಅಶ್ನುತೆ ಶ್ರುತಾತ ಇದ್ವಹಂತಸ್ತತ್ಸಮಾಚತ ಅನ್ನುವ ವೇದ, ಅದು ತಪ್ತಮುದ್ರಾಧಾರಣೆಗೆ ಪ್ರಮಾಣ. ತೇ ಪವಿತ್ ಬ್ರಹ್ಮಣಸ್ಪತೆ, ಎಲ್ಲ ಮಾತಿನ ಒಡೆಯನೇ. ತೇ ನಿನ್ನ, ಪವಿತ್ರಂ ಚಕ್ರವು, ವಿತತಂ ಎಲ್ಲ ಕಡೆ ಹರಡಿದೆ, ಗಾತ್ರಾಣಿ ಪರ್ಯೇಷಿ ವಿಶ್ವತಃ ನೀನು ಅದರ ಮೂಲಕ, ಆ ಚಕ್ರದ ಮೂಲಕ ಇಡೀ ಮೈಯನ್ನ ಆವರಿಸುವೆ. ಅತಪ್ತತನೂಹು ಸುಡದ ಶರೀರದವನು, ನ ಆಮಹ ಹಸಿ ಮಡಕೆಯಂತಹವನು. ಆದ್ದರಿಂದಾಗಿ ಈ ಮುದ್ರೆ ಬೇಕು ಅಂತ. ಅದು ಮುಂದೆ ಅದು ಯಾವ ರೀತಿ ತಪ್ತಮುದ್ರಾಧಾರಣೆಯನ್ನು ಹೇಗೆ ಹೇಳುತ್ತೆ ಆ ಮಂತ್ರ ಅಂದರೆ, ಪವಿತ್ರ ಅನ್ನೋ ಶಬ್ದಕ್ಕೆ ಚಕ್ರ ಅಂತ ಅರ್ಥ ಇದೆ ವೈದಿಕ ಸಂಸ್ಕೃತದಲ್ಲಿ. ನಮಗೆ ಇಲ್ಲಿ ಪವಿತ್ರ ಅಂತಂದರೆ ದರ್ಭೆ, ಆದರೆ ಪವಿತ್ರ ಅಂದರೆ ಮೂಲಭೂತವಾಗಿ ಚಕ್ರ ಅಂತ. ಈ ತರಹ ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ, ಹೀಗಾಗಿ ಪವಿತ್ರ. ಮಂಗಲಂ ಪರಂ, ಹಿರಿದಾದ ಮಂಗಳ. ಮಮ್ ಅಂದರೆ ಜ್ಞಾನ, ಗಲ ಅಂದರೆ ಕಂಠ, ಮಂಗಳವಾದ ಕಂಠವನ್ನ ಪಾಲನೆ ಮಾಡುವವ. ಅದಕ್ಕೆ ಮಂಗಲಂ ಪರಂ. ಇದನ್ನ ದಾಸರು ಪದ್ಯದಲ್ಲಿ ಹೇಳಿದ್ದು. ಒಡಲ ಜಾಘಟಯ ಮಾಡಿ ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಣ ಢಣರೆಂದು ಬಡಿದು ಚಪ್ಪಾಳಿ ಕೂತ ಡಂಗುರವ ಸಾರಿಹರಿಯ. ನೀವು ದೇವರ ಬಗೆಗೆ ಡಂಗುರವನ್ನ ಸಾರಿ, ಜೀವರೆಲ್ಲ ದೇವರ ಅನುಯಾಯಿಗಳು ಅಂತ ಹೇಳಿ, ದೇವರು ನಮ್ಮ ಸ್ವಾಮಿ ಅಂತ ಘೋಷಿಸಿ. ಯಾವುದ್ರಲ್ಲಿ ಘೋಷಿಸೋದು? ಡಂಗುರವ ಸಾರಿರಿ. ಯಾವ ಡಂಗುರ? ಅಯ್ಯೋ ರಾಮ, ಒಡಲೇ ಜಾಗಟೆ, ನಾಲಿಗೆಯೇ ಆ ಡಂಗುರವನ್ನು ಹೊಡೆಯುವ ಕೋಲು ಇದ್ದ ಹಾಗೆ. ಆ ರೀತಿ ದೇವರು ರಕ್ಷಣೆ ಮಾಡ್ತಾನೆ. ನಾವೀಗ ದೇವರ ದಾಸರು ಅಂತ ಹೇಳ್ಕೊಳ್ಳೋದು ಬಿಟ್ಟು ಮತ್ತೇನಿದೆ? ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ದೇವರೇ ನಿನಗೆ ದೊಡ್ಡ ನಮಸ್ಕಾರ ಅಂತ ಹೇಳೋದು ಬಿಟ್ಟು ಮತ್ತೇನು ಹೇಳಲಿಕ್ಕಿಲ್ಲ ನಮಗೆ. ಆದ್ದರಿಂದ ಮಂಗಲಂ ಪರಂ ಅಂದ್ರು. ಮಮ್ ಅಂದ್ರೆ ಜ್ಞಾನ, ಗಲ ಅಂತಂದ್ರೆ ಕಂಠ. ಜ್ಞಾನವನ್ನ ಎಲ್ಲೆಡೆ ಹಬ್ಬಿಸುವ ಗಂಟಲನ್ನ ರಕ್ಷಣೆ ಮಾಡುವವ ಮಂಗಲಂ ಪರಂ. ಈ ವಿಚಾರದಲ್ಲಿ ವಿದ್ಯಾಮಾನ್ಯರು, ದೀಕ್ಷೆ ಕೊಟ್ಟವರು ಅಂತ ಹೇಳಬೇಕು. ಅವ್ರು ಏನು ಹೇಳ್ತಾ ಇದ್ರು? ಯಾರು ಬರಲಿಲ್ವಾ, ಗೋಡೆ ಕಡೆ ತಿರ್ಕೊಂಡು ಮಾಡು, ಶಾಸ್ತ್ರ ಪ್ರವಚನವನ್ನು ನಿಲ್ಲಿಸಬೇಡ ಅಂತಂದ್ರು. ಯಾರು ಬರಲಿಲ್ಲ ಅಂತ ಯೋಚನೆ ಮಾಡಬೇಡ. ನೀನು ಹೇಳಲಿಕ್ಕೆ ಶುರು ಮಾಡಿದ್ರೆ ತತ್ವಾಭಿಮಾನಿ ದೇವತೆಗಳೇ ಬರ್ತಾರೆ. ಗೋಡೆ ಕಡೆಗೆ ತಿರುಗಿ ಆದರೂ ಮಾಡು, ನಿಲ್ಲಿಸಬೇಡ ಅಂತಂದ್ರು. ಅದನ್ನ ಒಂದು ರೂಪಕವಾಗಿ ಕೊಟ್ಟಿದ್ದು. ಡಂಗುರ ಅಂದ್ರೆ ನಿಮಗೆ ಈ ಡಂಗುರ ಅಲ್ಲ, ಹೊರಗಡೆಯ ಡಂಗುರ ಇದ್ರೆ ಇದ್ದೀತು. ಆದ್ರೆ ಇದು ದೇಹವೇ ಡಂಗುರ ಆಗಬೇಕು ಅಂದ್ರು.
ಹಾಗೆ ದಾಸರದ ಪದ್ಯಗಳಲ್ಲಿ ಈ ಥರದ್ದು ಬೇಕಾಷ್ಟು ಒಳಸುಳಿಗಳಿರುತ್ತೆ. ನೀವು ಅದನ್ನು ಕಾವ್ಯದ ದೃಷ್ಟಿಯಿಂದ ಪರಿಶೀಲಿಸಬೇಕು. ಯಾಕೆಂದರೆ ದಾಸರ ಪದ್ಯದಲ್ಲಿ ಯಾವುದೋ ಒಂದು ಸಂಸ್ಕೃತ ಪದ ಇರುತ್ತೆ, ಅದನ್ನು ತಗೊಂಡು ಅರ್ಥ ಮಾಡಿಬಿಟ್ರೆ ಗತಿ ಏನು? ಯಾಕೆ ಮಾಡ್ಬೇಕು ಹಾಗೆ ಅಲ್ವೇ? ಅದರ ಬದಲು ಸಂಸ್ಕೃತನೇ ಮಾತನಾಡಿಬಿಡಿ. ದಾಸರ ಪದ್ಯವನ್ನು ಮಾಡ್ಬೇಕಾದ್ರೆ ಅದೊಂದು ಸ್ಪೆಷಲ್ ಆದ ಆ ಕಾವ್ಯ, ಆ ಒಂದು ರಸ, ಸಮಕಾಲೀನ ಸಾಹಿತ್ಯ ಅದ್ರ ಜೊತೆಗೆ ಮಾಡಬೇಕು. ಹಾಗೆ ಅದರಿಂದ ಮಂಗಲಂ ಪರಂ ಅನ್ನುವಲ್ಲಿಗೆ 63 ನಾಮಗಳಾದವು. ಈಶಾನ ಪ್ರಾಣದ ಪ್ರಾಣ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ, ಹಿರಣ್ಯಗರ್ಭೋ ಭೂಗರ್ಭೋ, ಮಾಧವೋ ಮಧುಸೂದನ. ಈಶಾನಃ, ಈಶ ಎಲ್ಲ ಒಡೆಯರು, ಅವರಿಗೆ ಅನ ಕ್ರಿಯೆಯನ್ನ ಮಾಡಿಸುವವ ಅಂತ. ಈಶ ಪ್ಲಸ್ ಅನ ಈಶಾನ. ಪ್ರಾಣದಃ, ಈ ಜಗತ್ತಿಗೆ ಪ್ರಾಣನನ್ನು ಕೊಟ್ಟವನು. ಆ ಪ್ರಾಣನ ಒಳಗಡೆ ಇರುವ ಪ್ರಾಣನೇ ಇವನು. ಪ್ರಕರ್ಷೇಣ ಅಣತೆ. ವಿದ್ಯಾಮಾನ್ಯರು ಇನ್ನೇನು ಅಂತಿಮ ಶಯ್ಯೆಯಲ್ಲಿ ಇದ್ರು. ಅವಾಗ ಈಗಣ ಭಂಡಾರಕೆರೆ ಸ್ವಾಮಿಗಳು ಹೋಗಿ ಅವರ ಎದುರುಗಡೆ ನಿಂತರು. ಲಕ್ಷ್ಮೀಪತಿ ಪ್ರಾಣ ಅಂದ್ರು. ಇವರು ಅಂದುಕೊಂಡ್ರು, ಓ ಗುರುಗಳು ಬಾಯಿ ತಪ್ಪಿ ಹೇಳಿದ್ದಾರೆ, ಭಾರತೀ ಪತಿ ಪ್ರಾಣ ಅಂತ ತಿದ್ದಿದ್ರು. ಅವ್ರು ಇನ್ನೊಂದ್ಸರ್ತಿ ಹೇಳಿದ್ರು ಲಕ್ಷ್ಮೀಪತಿ ಪ್ರಾಣ. ಏನಿದು ಲಕ್ಷ್ಮೀಪತಿ ಪ್ರಾಣ ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಮತ್ತೆ ತಿದ್ದಿದ್ರು. ಅದಕ್ಕೆ ಅವರು ಗಟ್ಟಿಯಾಗಿ ಹೇಳಿದಿರಂತೆ, ಹರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಂತ ಹೇಳಿದ್ರಂತೆ. ಆ ರುಗ್ಣಶಯ್ಯಲ್ಲಿ ಎದುರುಗಡೆ ಇರೋರನ್ನ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ಬ್ರಹ್ಮಸೂತ್ರದ ವಿಷಯ ವಾಕ್ಯಗಳೆಲ್ಲ ನೆನಪಿದೆ. ಪ್ರಾಣಸ್ಥಲಿಂಗಾತ್ ಅಂತ ಸೂತ್ರ. ಅಂತಿಮ ಪ್ರಾಣಾಧಿಕರಣ ಅಂತ ಕರೀತಾರೆ, ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಕರೀತಾರೆ. ಪ್ರಾಣ ಅಂದ್ರೆ ನಾರಾಯಣ. ಹೇಗೆ ಗೊತ್ತು? ಆ ಯಜುರ್ವೇದದ ಪುರುಷ ಸೂಕ್ತದಲ್ಲಿ ಏನು ಹೇಳಿದ್ದಾರೆ? ಹರಿಶ್ಚತೆ ಲಕ್ಷ್ಮೀ ಇಷ್ಟ ಪತ್ನ್ಯವು ಅಂತ ಹೇಳಿದ್ದಾರೆ. ಅಂದ್ರೆ ಪ್ರಾಣ ಶಬ್ದಕ್ಕೆ ಮುಖ್ಯವಾಚ್ಯ ಯಾರು? ನಾರಾಯಣ. ಅವನು ಮಧ್ಯಮ ಪ್ರಾಣ ಅಂತ ಕರೀತಾರೆ ಉಪನಿಷತ್ತಿನಲ್ಲಿ. ನಮ್ಮ ಉಸಿರಿನ ಪ್ರಾಣನನ್ನ ಮಧ್ಯಮ ಪ್ರಾಣ ಅಂತ ಕರೀತಾರೆ. ಅವನು ಮುಖ್ಯ ಪ್ರಾಣ ಅಂದ್ರೆ ಏನು ಗೊತ್ತಾ? ಮುಖದಲ್ಲಿ ಓಡಾಡುವ ಪ್ರಾಣ ಅಂತ. ಮುಖ್ಯ ಅಂದ್ರೆ ಪ್ರಧಾನ ಅಂತ ಯಾಕರ್ಥ ಬಂತು ಅಂದ್ರೆ ಅದೇ ಮುಖ. ಮುಖ ಅನ್ನೋದು ಪ್ರಧಾನ, ಎಲ್ಲರಿಗಿಂತ ಮುಂದೆ ತೋರುತ್ತೆ. ಆ ಮುಖ ಮುಚ್ಕೊಳ್ಳೋ ಕೆಲಸ ಮಾಡಿದ್ರೆ ಬಿಡಿ, ಆದ್ರೆ ಮುಖ ಅಂದ್ರೆ ಎಲ್ಲರಿಗೂ ಮುಂದೆ ತೋರೋದು. ಅದು ಒಬ್ಬನನ್ನ ನೋಡ್ಬೇಕಾದ್ರೆ ಕೈ ನೋಡ್ತೇವ, ಕಾಲು ನೋಡ್ತೀವ, ನೇರ ಅವನ ಮುಖ ನೋಡೋದು. ಆಮೇಲೆ ಅವನ ಪರಿಚಯ ಆದ್ಮೇಲೆ ಅವನ ಕೈ ಕಾಲು ಹೇಗೆ ಕೈ ಆಡಿಸ್ತಾನೆ, ಕಾಲು ಆಡಿಸ್ತಾನೆ ಅಂತ ಮೊದಲು ನೋಡ್ಬೇಕಾದ್ರೆ ಮುಖವನ್ನೇ ನೋಡೋದು. ಅದರಿಂದಾಗಿ ಮುಖ್ಯ ಪ್ರಾಣ, ಉಸಿರಿನ ಪ್ರಾಣ, ಮೂಗಿನಲ್ಲಿ ಓಡಾಡುವ ಪ್ರಾಣ ಅಂತ. ಆದರೆ ಉತ್ತಮ ಪ್ರಾಣ ಅಂದ್ರೆ ನಾರಾಯಣ, ಮಧ್ಯಮ ಪ್ರಾಣ ಅಂತಂದ್ರೆ ಮುಖ್ಯ ಪ್ರಾಣ, ಅಧಮ ಪ್ರಾಣರು ಅಂದ್ರೆ ನಾವೆಲ್ಲ. ಅದರಿಂದಾಗಿ ಅವನು ಪ್ರಾಣ. ಈಶಾನ ಪ್ರಾಣದ ಪ್ರಾಣ, ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ. ಜ್ಯೇಷ್ಠ ವಯಸ್ಸಿನಿಂದ ಮಿಗಿಲಾದವ, ಶ್ರೇಷ್ಠ ಗುಣಗಳಿಂದ ಮಿಗಿಲಾದವ. ಯಾಕೆಂದ್ರೆ ದೇವರು ಮತ್ತು ಮುಖ್ಯ ಪ್ರಾಣ ಇಬ್ಬರು ಕೂಡ ಬೃಹದಾರಣ್ಯಕದಲ್ಲೆಲ್ಲ ಯೋ ಹವೈ ಜ್ಯೇಷ್ಠಂಚ ಜ್ಯೇಷ್ಠಂಚ ಶ್ರೇಷ್ಠಂಚ ವೇದ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಸ್ವಾನಾಂ ಭವತಿ ಅಂತಾರೆ. ಮುಖ್ಯ ಪ್ರಾಣನನ್ನ ಯಾರು ಜ್ಯೇಷ್ಠ ಮತ್ತು ಶ್ರೇಷ್ಠ ಅಂತ ತಿಳಿಯುತ್ತಾನೆ,
ತನ್ನವರ ಮಧ್ಯದಲ್ಲಿಯೂ ಕೂಡ ಆ ಜೀವ ಅಂದರೆ ಉಪಾಸನೆ ಮಾಡಿದವ ಜ್ಯೇಷ್ಠನೂ ಶ್ರೇಷ್ಠನೂ ಆಗುತ್ತಾನೆ. ಜ್ಯೇಷ್ಠ ಅಂದರೆ ವಯಸ್ಸಿನಿಂದ ಜ್ಯೇಷ್ಠ. ವಯಸ್ಸಿನಿಂದ ಮಿಗಿಲಾದವರೆಲ್ಲ ಗುಣಗಳಿಂದ ಮಿಗಿಲಾಗಬೇಕಾಗಿಲ್ಲ ಅಲ್ವೇ? ನೋಡಿ, ಅದಕ್ಕೇನೆ ಸಾತ್ಯಕಿ ಎಷ್ಟು ವರ್ಷ ದೊಡ್ಡವನು? 4-5 ವರ್ಷ ದೊಡ್ಡವನು. ಧರ್ಮರಾಜನಿಗಿಂತ ಅವನು ಅರ್ಜುನನ ಶಿಷ್ಯ ಆದ. ಸೊ ಜ್ಯೇಷ್ಠ ಆದ, ಶ್ರೇಷ್ಠ ಆಗಲಿಲ್ಲ. ಹಾಗೆ ಜ್ಯೇಷ್ಠ ವಯಸ್ಸಿನಿಂದ ಮಿಗಿಲಾಗಿದ್ದಾನೆ, ಶ್ರೇಷ್ಠ ಗುಣದಿಂದ ಮಿಗಿಲಾಗಿದ್ದಾನೆ. ಹೀಗಾಗಿ ಜ್ಯೇಷ್ಠ ದೇವರೆರಡೂ ಕೂಡ. ಪ್ರಜಾಪತಿ ಪ್ರಕರ್ಷೇಣ ಜಾನಂತೀತಿ ಪ್ರಜಾ, ಜ್ಞಾನಿಗಳು ಚೆನ್ನಾಗಿ ತಿಳಿದವರು, ಅವರ ಒಡೆಯ ಪ್ರಜಾಪತಿ. ಗೊತ್ತಾಯ್ತಾ? ಈಗ ಪ್ರಜಾಪ್ರಭುತ್ವ ಅಂದರೆ ಎಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅಂತ. ನಮಗೆ ಬಹಳ ತಪ್ಪು ಕಲ್ಪನೆಗಳು. ಸರಿಯಾಗಿ ಯೋಚನೆ ಮಾಡಿದಾಗ ಅಯ್ಯೋ ದೇವರು ಎಂತಹ ಮೋಹವನ್ನು ಬೀಸಿದ ಅಂತ ಅನ್ಸುತ್ತೆ. ಬೌದ್ಧ ಮತದಲ್ಲಿ 2 ತರಹದ ಒಂದು ಅಜ್ಞಾನವನ್ನು ಹೇಳ್ತಾರೆ, ಆವರಣ ಮತ್ತು ವಿಕ್ಷೇಪ ಅಂತ. ಆವರಣ ಅಂದ್ರೇನು? ಸಾಮೂಹಿಕವಾದ ಅಜ್ಞಾನ. ಆವರಣ ಅಂದ್ರೇನು? ಸಾಮೂಹಿಕವಾದ ಅಜ್ಞಾನ. ವಿಕ್ಷೇಪ ಅಂದ್ರೇನು? ವೈಯಕ್ತಿಕವಾದ ಅಜ್ಞಾನ. ಎಂತೆಂಥ ಭೀಕರರಿ! ಸಾಮೂಹಿಕವಾದ ಅಜ್ಞಾನ ಮತ್ತು ವೈಯಕ್ತಿಕವಾದ ಅಜ್ಞಾನ ಎರಡೂ ನಮ್ಮನ್ನು ಬಿಡದೆ ಕಾಡ್ತಾ ಇವೆ. ಏನು ಮಾಡೋದು? ನಾವು ಪ್ರಜರಾಗಿಲ್ಲ. ಸಾಮೂಹಿಕವಾದ ಅಜ್ಞಾನದ ಬಗ್ಗೆ ಒಂದು ಮಾತು ಹೇಳ್ತೇನೆ. ಪ್ರಜಾಪ್ರಭುತ್ವ ಬಂದರೆ, ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿ ವಿನ್ಸ್ ಅಂತ. ಹೌದಾ? ಯಾರು 20% ಜನ ಇರ್ತಾರೆ, 30% ಜನ ಇರ್ತಾರೆ, ಅವರು ಒಟ್ಟಾಗಿ ಓಟ್ ಹಾಕಿದ್ರೆ ಉಳಿದವ್ರದಲ್ಲೇ ಡಿವೈಡ್ ಆಗುತ್ತೆ. ಮೆಜಾರಿಟಿ ಗೆಲ್ಲತ್ತಾ? ಅಲ್ಲಿ ಮೈನಾರಿಟಿಗೆ ಯಾರು ಬೇಕೋ ಅವ್ರನ್ನೇ ತಗೊಳ್ತಾರೆ. ಸೊ ಮೆಜಾರಿಟಿ ಅನ್ನೋದಕ್ಕೆ ಸ್ಥೂಲವಾದ ನೋಟದಲ್ಲಿ ಅರ್ಥವೇ ಇಲ್ಲ. ಎಜುಕೇಶನ್ ಇಂಪಾರ್ಟೆಂಟು, ಎಜುಕೇಶನ್ ಇದ್ರೆ ಎಲ್ಲ ಒಳ್ಳೇದಾಗತ್ತೆ. ಯಾರ್ರೀ ಹೇಳಿದ್ದು? ಎಜುಕೇಶನ್ ಇದ್ರೆ ಅಲ್ಲ, ವಿವೇಕ ಇರಬೇಕು. ಆ ವಿವೇಕ ಇಲ್ಲದೆ ಎಷ್ಟು ಎಜುಕೇಶನ್ ಇದ್ರೇನು? ದಾವೂದ್ ಇಬ್ರಾಹಿಮ್ನು ಎಜುಕೇಶನ್ ಪಡೆದಿದ್ದಾನೆ, ಡಿಗ್ರಿ ಪಡೆದಿದ್ದಾನೆ, ತಗೊಂಡೇನು ಮಾಡೋಣ? ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸು, ಅವರಿಗೆ ಎಲ್ಲರನ್ನ ಸ್ಫೋಟಿಸೋ ಬುದ್ಧಿ ಬಂದ್ಬಿಟ್ರೆ ಏನು ಮಾಡೋದು? ಅದರಿಂದಾಗಿ ವಿದ್ಯೆ ಅಲ್ಲ, ವಿವೇಕ ಮುಖ್ಯ. ನಾವು ಎಜುಕೇಶನ್ ಇಂಪಾರ್ಟೆಂಟು ಅಂತೀವಿ. ನಗಬೇಕು, ಅಳಬೇಕು. ಅದರಿಂದ ನಮಗೆ ಬಹಳ ತಪ್ಪು ಕಲ್ಪನೆಗಳು. ಇದೇ ಪ್ರಜಾಪ್ರಭುತ್ವ ಅನ್ಬೇಕಾದ್ರೂ ಕೂಡ ಅದಕ್ಕೆ ಹೇಳಿದ್ರು, ಜ್ಞಾನಿಗಳ ಒಡೆಯ ಅವನು. ಅವನನ್ನು ಆರಾಧನೆ ಮಾಡಿದ್ರೆ ನಮಗೆ ಪ್ರಜೆಗಳು ದೊರಕಬಹುದು. ಹೀಗಿರುವ ದೇವರು ಹಿರಣ್ಯ ಗರ್ಭ, ಬಂಗಾರದೊಡಲ. ಹಿರಣ್ಯ ಅಂದ್ರೇನು? ಆನಂದ. ಆನಂದವನ್ನು ಒಳಗಿಟ್ಟುಕೊಂಡವ ಅಂತ. ಹಿರಣ್ಯ ಅಂದ್ರೇನು? ದೇವಲೋಕದ ಬಂಗಾರ ವಿದ್ಯೆ. ಆ ವಿದ್ಯೆಯನ್ನು ನೀಡುವ ವೇದ, ಆ ವೇದವನ್ನು ಒಡಲೊಳಗಡೆ ಇಟ್ಟುಕೊಂಡವ ಹಿರಣ್ಯ ಗರ್ಭ. ಭೂಗರ್ಭ, ಭೂಮಿಯ ಒಳಗಡೆ ಇರುವವ, ಭೂಮಿಯನ್ನು ಒಳಗಡೆ ಇಟ್ಟುಕೊಂಡವ ಭೂಗರ್ಭ. ಮಾಧವ, ಮಾಧವ ವಸಂತ ಮಾಸದಲ್ಲಿರುವವ. ಆಯ್ತಾ? ಮಾ ಲಕ್ಷ್ಮೀದೇವಿ, ಅವಳ ಗಂಡ ಮಾಧವ. ಇನ್ನು ಉಳಿದದ್ದು ಮುಂದೆ ಇದೆ. ಹಿರಣ್ಯ ಗರ್ಭವೂ ಅಷ್ಟೇ 412. ಮಾಧವ ಮುಂದೆ 2 ಬಾರಿ ಬರುತ್ತೆ, 167 ಮತ್ತು 739. ಅದನ್ನಲ್ಲಿ ನೋಡಬಹುದು. ಮಧುಸೂದನ, ಮಧು ಎನ್ನುವ ಅಸುರನನ್ನು ಕೊಂದವ ಮಧುಸೂದನ. ಸೂದರು ಅಂದರೆ
ಉದಾ ಅಂದರೆ ಕರ್ಮ, ಸೂದರು ಅಂದರೆ ಒಳ್ಳೆ ಕರ್ಮ ಮಾಡಿದವರು. ಸೂದರಿಗೆ ಮಧು ಆನಂದವನ್ನ ಕೊಟ್ಟವ ಮಧುಸೂದನ. ಈ ರೀತಿ 73 ನಾಮಗಳಾಗಿವೆ. 74, 75, ಇದು 22ನೇ, ಇಲ್ಲಿಗೆ 21 ಶ್ಲೋಕಗಳು ಮುಗಿದವು. 22ನೇಯದ್ದು ಏನಿದೆ, ಈಶ್ವರೋ ವಿಕ್ರಮಿ ಧನ್ವಿ, ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.